ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಗವ್ಯ ವ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಆ್ಯಕ್ಚುಲಿ ನಮಗೆ ಕೃಷ್ಣಾಷ್ಟಮಿ ಇರೋದು ಮಂಡೇ, ಬಟ್ ನಮ್ಮ ಗವ್ಯಾಗೆ ಥರ್ಸ್ಡೇನೇ ಸೆಲೆಬ್ರೇಷನ್ ಮಾಡ್ತಿದ್ದಾರೆ ಸ್ಕೂಲಲ್ಲಿ. ಸೊ ಹಾಗಾಗಿ ನಾನಿಲ್ಲಿ ಅವಳಿಗೆ ರೆಡಿ ಮಾಡ್ತಾ ಇದ್ದೀನಿ. ಸೊ ನಾನು ಅವಳಿಗೆ ಸಿಂಪಲಾಗೆ ರಾಧಾ ಗೆಟಪ್ನ ಹಾಕಿದ್ದೀನಿ. ನಾನಿಲ್ಲಿ ಫಸ್ಟು ರಾಧಾ ಡ್ರೆಸ್ನ ತೊಗೊಂಡಿದ್ದೀನಿ, ಆಮೇಲೆ ರಾಧಾಗೆ ಹಾಕೋಕ್ಕೆ ಬೇಕಾಗಿರೋ ಐಟಮ್ಸು. ಸೊ ಇದೆಲ್ಲ ಲಾಸ್ಟ್ ಇಯರ್ದೇ ಹಾಕ್ತಾ ಇದ್ದೀನಿ, ಹೊಸದಲ್ಲ. ಆಮೇಲೆ ಇಲ್ಲಿ ರೆಡ್ದು ಮತ್ತು ವೈಟ್ದು ಬೊಟ್ಟಿಡೋಕ್ಕೆ. ಸೊ ಆಮೇಲೆ ಕ್ಲಿಪ್ಸು. ಸೊ ಇನ್ನು ಪಾರಾಣಿ ತೊಗೊಂಡಿದ್ದೀನಿ. ಸೊ ಫಸ್ಟ್ ಇಲ್ಲಿ ನಾನು ಕಾಲಿಗೆ ಪಾರಾಣಿ ಹಾಕ್ತಾಯಿದ್ದೀವಿ. ಅದೇ ಒಂಥರ ಲಿಕ್ವಿಡ್ ಥರ ಇರುತ್ತಲ್ಲ, ರೆಡ್ ಕಲರು ಪಾರಾಣಿ ಅಂತ ಹೇಳ್ತೀವಿ ನಾವು. ಸೊ ಅದನ್ನು ಈ ಥರ ಇಯರ್ ಬಡ್ಸ್ನ ತಗೊಂಡು ಅದ್ರ ಒಳಗಡೆ ಡಿಪ್ ಮಾಡಿ ಕಾಲಿಗೆ ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ನಮಗೆ ಇನ್ಸ್ಟ್ಯಾಂಟ್ ಕಲರ್ ಬಂದುಬಿಡುತ್ತಲ್ವಾ. ಆ್ಯಂಡ್ ಇದು ಹಾಕೋದ್ರಿಂದ ಮಕ್ಕಳಿಗೆ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಹಾಗೆ ಸೊ ಇದು ಕೂಡ ಎಲ್ಲ ಐಟಮ್ಸು ನಾನು ಲಾಸ್ಟ್ ಇಯರ್ ಪರ್ಚೇಸ್ ಮಾಡಿರೋದೆ, ಅದೇ ಇದ್ದರೆ ಸೊ ಅದನ್ನೇ ಎಲ್ಲ ಹಾಕ್ತಾ ಇದ್ದೀನಿ. ಆಮೇಲೆ ನಾವಿಲ್ಲಿ ಬೊಟ್ಟಿಡಬೇಕು. ಸೊ ವೈಟ್ ಕಲರು ರೆಡ್ ಕಲರ್ ತೊಗೊಂಡಿದ್ನಲ್ವಾ, ಸೊ ಅದನ್ನೇ ಇಡ್ತಾ ಇದ್ದೀನಿ ನಾನು. ಫಸ್ಟು ವೈಟ್ ಕಲರ್ ಸೆಂಟರಲ್ಲಿ ಇಟ್ಬಿಟ್ಟು ಅದ್ರ ಮೇಲ್ಗಡೆ ರೆಡ್ ಕಲರ್ ಇಡ್ತೀನಿ. ಆಮೇಲೆ ಐಬ್ರೋಸ್ ಮೇಲೆ ನಾವು ಡಾಟ್ಸು ವೈಟು ರೆಡ್ಡು ಕಾಂಬಿನೇಷನ್ ಆಗಿ ಇಟ್ಕೊಂಡು ಹೋಗ್ಬೇಕು ಫುಲ್ ಕಂಪ್ಲೀಟಾಗಿ. ಗವ್ಯ ಅಂತೂ ಎಷ್ಟು ನೀಟಾಗಿ ರೆಡಿ ಮಾಡಿಸ್ಕೊತಾ ಇದ್ದಾಳೆ. ಆ್ಯಕ್ಚುಲಿ ಗಮ್ಯ ನನಗೆ ಹಾಕು ಅಂತ ಅಳ್ತಾ ಇದ್ಲು. ಸೊ ಗಮ್ಯ ಸ್ಕೂಲಲ್ಲಿ ಆ ಥರ ಸೆಲೆಬ್ರೇಷನ್ಸ್ ಏನು ಮಾಡಲ್ಲ. ಸೊ ಹಾಗಾಗಿ ಫಸ್ಟು ಅವಳನ್ನ ಸ್ಕೂಲ್ಗೆ ಕಳಿಸಿ ಆಮೇಲೆ ಗವ್ಯಗೆ ರೆಡಿ ಮಾಡಿಸ್ತಾ ಇದ್ದೀನಿ. ಯಾಕೆ ಅಂತಂದರೆ ಅವಳು ಅಳ್ತಾ ಇದ್ಲು ನನಗೆ ರೆಡಿ ಮಾಡಿಸು ಅಂತ. ಸೊ ಸಂಡೇ ಆ ಥರ ಮತ್ತೆ ಇನ್ನೊಂದ್ಸಲ ಇಬ್ಬರಿಗೂ ರೆಡಿ ಮಾಡಿಸೋಣ ಅಂತ ಹೇಳಿಬಿಟ್ಟು ಅವಳನ್ನ ಸ್ಕೂಲಿಗೆ ಕಳಿಸ್ದೆ. ಇವಳಿಗೆ ಮಾತ್ರ ರೆಡಿ ಮಾಡಿಸ್ತಾ ಇದ್ದೀನಿ. ಫಸ್ಟ್ ನಾವು ಯಾವಾಗಲೂ ಫೇಸ್ಗೆ ನೀಟಾಗಿ ರೆಡಿ ಮಾಡಾದ್ಮೇಲೆ ಇನ್ನು ಜ್ಯುವೆಲ್ಸ್ ಎಲ್ಲ ಹಾಕಬೇಕು. ಐಸ್ಗೆಲ್ಲ ಜಾಸ್ತಿ ಮೇಕಪ್ ಮಾಡೋರೆಲ್ಲ ಮಾಡ್ತಾರೆ, ನಾನಂತೂ ಏನು ಮಾಡೋಕ್ಕೆ ಹೋಗಿಲ್ಲ. ಯಾಕೆ ಅಂತಂದರೆ ಕೆಲವೊಂದು ಕೆಮಿಕಲ್ಸ್ ಇರುತ್ತೆ, ಸುಮ್ಮನೆ ಯಾಕೆ ಮಕ್ಕಳಲ್ವಾ ಚಿಕ್ಕ ಮಕ್ಕಳು ಅಂತ ಹೇಳಿ ನಾನು ಏನು ಐಸ್ಗೆಲ್ಲ ಏನು ಮೇಕಪ್ ಮಾಡಿಲ್ಲ. ಸುಮ್ಮನೆ ಈ ಥರ ಬೊಟ್ಟೆಲ್ಲ ಇಟ್ಬಿಟ್ಟು ಸಿಂಪಲ್ಲಾಗೆ ಮಾಡಿದ್ದೀನಿ ಅಷ್ಟೇ. ಸೊ ಆಮೇಲೆ ನಾನಿಲ್ಲಿ ಇನ್ನು ಜ್ಯುವೆಲ್ಸ್ ಹಾಕ್ತಾಯಿದ್ದೀನಿ. ಸೊ ನಾನಂತೂ ಎಲ್ಲ ಮಣಿದೇ ಹಾಕ್ತಿರೋದು. ಸೊ ಲಾಸ್ಟ್ ಇಯರ್ ತೊಗೊಂಡಿದ್ದೆ ಇದು ಮಣಿದು. ಸೊ ಅದೇ ಹಾಕ್ತಾಯಿದ್ದೀನಿ. ಫ್ಯಾನ್ಸಿ ಸ್ಟೋರಲ್ಲೆಲ್ಲ ಜಾಸ್ತಿನೇ ಸಿಗುತ್ತೆ ಆ್ಯಂಡ್ ಲೇಟೆಸ್ಟ್ ಕಲೆಕ್ಷನ್ ಎಲ್ಲ ಕೂಡ ಜಾಸ್ತಿ ಸಿಗುತ್ತೆ, ನಾವು ಕೇಳಿದ್ರೆ ಕೊಡ್ತಾರೆ. ಇವಾಗ ಈ ಥರ ನೀಟಾಗಿ ನಾನು 2 ನೆಕ್ ಸೆಟ್ ಹಾಕಿದ್ದೀನಿ ಅಷ್ಟೇ, ಜಾಸ್ತಿ ಹಾಕಿಲ್ಲ. ಆಮೇಲೆ ನಾನಿಲ್ಲಿ ಒಂದು ನೆಕ್ ಸೆಟ್ ಇರುತ್ತಲ್ಲ, ಸೊ ಸ್ವಲ್ಪ ಸಿಂಪಲ್ ಆಗಿರೋದು, ಅದನ್ನು ತೊಗೊಂಡು ಈ ಥರ ಬೈತೆಲ್ಲ ಬಟ್ಟು ಹಾಕ್ತಾ ಇದ್ದೀನಿ. ಅಂದರೆ ಈಗ ನಾವು ಫುಲ್ ಸೆಟ್ ತೊಗೊಂಡ್ರೆ ಅದರಲ್ಲೇ ಎಲ್ಲ ಬಂದಿರುತ್ತೆ. ಸೊ ನಾನು ಸಪ್ರೇಟಾಗಿ ತೊಗೊಂಡಿದ್ದೀನಲ್ವ, ಸೊ ನಾನು ಅದನ್ನು ತೊಗೊಂಡಿರಲಿಲ್ಲ. ಈ ಥರ ಚೈನ್ ಯಾವುದಿದ್ರೆ ಕೂಡ ನಾವು ಈ ಥರ ಸಿಂಪಲಾಗಿ ಹಾಕ್ಬೋದು. ಕರೆಕ್ಟ್ ಸೆಂಟರ್ಗೆ ಇಟ್ಕೊಂಡು ಆಮೇಲೆ ಆ ಸೈಡೊಂದು ಈ ಸೈಡೊಂದು ಕ್ಲಿಪ್ ಹಾಕಿಬಿಟ್ರೆ ನೀಟಾಗಿ ಸ್ಟಿಫಾಗೇ ಇರುತ್ತೆ. ಸೊ ಇದೆಲ್ಲ ಸೆಟ್ ಮಾಡಿ ಆದಮೇಲೆ ಇನ್ನು ನಾನು ದುಪ್ಪಟ ಇರುತ್ತಲ್ಲ ಅದನ್ನು ಕರೆಕ್ಟು ಸೆಂಟರ್ಗೆ ತೊಗೊಂಡು ಇನ್ನು ತಲೆ ಮೇಲೆ ಹಾಕಬೇಕು. ಸ್ವಲ್ಪ ಬ್ಯಾಕ್ ಹಿಂದೆನೇ ಹಾಕಿದ್ರೇ ಚೆನ್ನಾಗಿರುತ್ತೆ. ಸೊ ಆಮೇಲೆ ಅಲ್ಲಿ ಕೂಡ ಸ್ಟಿಫಾಗಿರುತ್ತೆ ಅಂತ ಹೇಳಿಬಿಟ್ಟು 2 ಪಿನ್ಸ್ನ ಹಾಕ್ತಾಯಿದ್ದೀನಿ. ಅದೇ ಇದು ಪಪ್ಪಿ ಪಿನ್ ಅಂತ ಹೇಳ್ತೀವಲ್ಲ, ಸೊ ಇದೇ ಥರ ಪಿನ್ಸ್ನ ಹಾಕ್ತಾಯಿದ್ದೀನಿ. ಅದೇ ತುಂಬ ಸ್ಟಿಫಾಗಿರುತ್ತೆ. ಆಮೇಲೆ ಈ ಥರ ಕೈ ಕೆಳಗಿಂದ ತೊಗೊಂಡು ಇಲ್ಲಿ ಫ್ರಂಟ್ ಚೆಸ್ಟ್ ಹತ್ರ ಒಳಗಡೆ ಫೋಲ್ಡ್ ಮಾಡಿಬಿಟ್ಟು ಅಲ್ಲಿ ಸೇಫ್ಟಿ ಪಿನ್ನ ಹಾಕ್ತಾಯಿದ್ದೀನಿ. ಸೊ 2 ಕಡೆನೂ ಸೇಮ್ ಅದೇ ಥರನೇ ಮಾಡೋದು, ಬಟ್ ಆವಾಗಲೇ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ದುಪ್ಪಟ ನಮಗೆ ಸ್ವಲ್ಪ ಲೆಂತ್ ಇದ್ದರೆ ಚೆನ್ನಾಗಿರುತ್ತೆ, ಇಲ್ಲ ಅಂತಂದರೆ ಮಕ್ಕಳಿಗೆ ಸ್ವಲ್ಪ ಕಷ್ಟ ಅನಿಸುತ್ತೆ, ಕಂಫರ್ಟಬಲ್ ಆಗಿರಲ್ಲ. ಸೊ ಹಾಗಾಗಿ ಸ್ವಲ್ಪ ಹಾಗೆ ಮಾಡ್ತಾಯಿದ್ದೀನಿ. ಆಮೇಲೆ ಮನೆಯಲ್ಲಿ ಸ್ವಲ್ಪ ಚಿಕ್ಕದು 2 ಜುಮ್ಕಿ ಇದ್ದರೆ ಅದನ್ನು ಹಾಕ್ಕೊಂಡ್ಲವಳು, ಹಾಕು ಮಮ್ಮಿ ಅಂತ ಕೇಳಿದ್ದಕ್ಕೆ ಇನ್ನು ಹಾಕಿದ್ದೀನಿ. ಫೈನಲಾಗಿ ಸ್ವಲ್ಪ ಲೈಟಾಗೆ ಪೌಡರ್ನ ಹಾಕಿಬಿಟ್ಟು ಒಂದು ಸ್ವಲ್ಪ ಲೈಟಾಗೆ ಲಿಪ್ಸ್ಟಿಕ್ನ ಹಾಕ್ತಾಯಿದ್ದೀನಿ. ಸೊ ನಾನಂತೂ ಲಿಪ್ಸ್ಟಿಕ್ ಯೂಸೇ ಮಾಡಲ್ಲ, ಅಂದರೆ ಮಕ್ಕಳಿಗಂತೂ ಯೂಸ್ ಮಾಡಲ್ಲ, ಬಟ್ ಇವತ್ತು ಸ್ವಲ್ಪ ಹಾಕಿದ್ರೆ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿಬಿಟ್ಟು ಹಾಕ್ತಾಯಿದ್ದೀನಿ. ಬಟ್ ಸಖತ್ತಾಗಿ ಕಾಣ್ತಿದ್ದಾಳೆ ಗವ್ಯ ಅಂತೂ. ಸೊ ನಾನಂತೂ ತುಂಬ ಸಿಂಪಲಾಗೇ ಮಾಡಿದ್ದೀನಿ. ಬಟ್ ಇವಾಗ ಸೊಂಟಕ್ಕೆ ಈ ಥರ ಒಂದು ಅದು ಕೂಡ ಮಣಿ ಇದೆ, ಅದನ್ನೇ ಒಂದು ಟೈ ಮಾಡ್ತಾ ಇದ್ದೀನಿ. ಇನ್ನು ಕೈಗೆ ಕೂಡ ಮಣಿ ಇದೆ ಬರುತ್ತಲ್ಲ, ಸೊ ಬ್ಯಾಂಗಿಲ್ ಥರ, ಸೊ ಅದನ್ನೇ ಹಾಕ್ತಾ ಇದ್ದೀನಿ. ಸೊ ಫೈನಲಿ ಮಕ್ಕಳಿಗೆ ಈ ಥರ ರೆಡಿ ಮಾಡ್ಬೋದು ಸಿಂಪಲಾಗೆ.
ಸೊ ನಾವು ಮನೇಲಿರೋ ಐಟಮ್ಸಲ್ಲೇ ನಾವು ಬೇಕಿದ್ರೆ ಮಾಡ್ಕೋಬೋದು. ಆ್ಯಂಡ್ ನಮ್ಮ ಗವ್ಯ ಅಂತೂ ಫೈನಲ್ ಲುಕ್ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದ್ದಾಳೆ ಅಂತ ಹೇಳಿ ನನಗಂತೂ ಸಖತ್ ಇಷ್ಟ ಆಯಿತು. ಸೊ ಲಾಸ್ಟ್ 2 ಇಯರ್ಸಿಂದ ಕೂಡ ನಾನು ಕೃಷ್ಣ ಡ್ರೆಸ್ಸೇ ಹಾಕಿದ್ದೆ ಅವಳಿಗೆ, ಇದೇ ಫಸ್ಟ್ ಟೈಮ್ ರಾಧಾ ಡ್ರೆಸ್ ಹಾಕಿರೋದು. ಆ್ಯಂಡ್ ನೋಡಿ ಅವ್ರ ಸ್ಕೂಲಲ್ಲಿ ಈ ಥರ ಡೆಕೋರ್ ಮಾಡಿದ್ದಾರೆ. ಸೊ ಅವ್ರ ಸ್ಕೂಲಲ್ಲಂತೂ ಎಲ್ಲ ಫೆಸ್ಟಿವಲ್ಸ್ನೂ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾರೆ ಮಕ್ಳಿಗಂತೂ. ಆ್ಯಂಡ್ ನನಗಂತೂ ಸಖತ್ ಇಷ್ಟ ಆಯಿತು. ನೋಡಿ ಎಷ್ಟು ಮಕ್ಕಳಿದ್ದಾರೆ, ಎಲ್ಲರೂ ಎಷ್ಟು ರಾಧೆಗಳು ಎಷ್ಟು ಕೃಷ್ಣಗಳಿದ್ದಾರೆ ಅಂತ ಹೇಳಿಬಿಟ್ಟು. ಸೊ ಫೈನಲಾಗೆ ನಮ್ಮ ಗವ್ಯ ಅಂತ ಸಖತ್ತಾಗಿ ಕಾಣ್ತಿದ್ದಾಳೆ. ಸೊ ನಿಮಗೆಲ್ಲ ಏನು ಅನ್ನಿಸ್ತು ಅಂತ ಹೇಳಿ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ವಿಡಿಯೋ ಹೇಗಿದೆ ಅಂತ ಒಂದು ಕಾಮೆಂಟ್ ಮಾಡಿ. ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ನಾನು ಕೂಡ ಸಪೋರ್ಟ್ ಮಾಡಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ಬ್ಲಾಗ್. ಓಕೆ, ಬಾಯ್ ಬಾಯ್.